ಎಲ್ಲರಿಗೂ ನಮಸ್ಕಾರ. ನಾವು ಸರ್ವೇ ಸಾಮಾನ್ಯವಾಗಿ ಎರಡು ರೀತಿಯ ಸಿಂಹಗಳನ್ನು ಕಾಣ್ತಾ ಇದ್ದೀವಿ. ಒಂದು ಸರ್ಕಸ್ನಲ್ಲಿರ್ತಕ್ಕಂತಹ ಸಿಂಹ, ಮತ್ತೊಂದು ಕಾಡಿನಲ್ಲಿರ್ತಕ್ಕಂತಹ ಸಿಂಹ. ಸರ್ಕಸ್ನಲ್ಲಿರ್ತಕ್ಕಂಥ ಸಿಂಹವನ್ನು ಚಿಕ್ಕ ಮಕ್ಕಳು ಮುಟ್ತವೆ. ಬೆಂಕಿಯಿಂದ ಹಾರು ಅಂತ ಹೇಳಿದಾಗ ಅದು ಬೆಂಕಿಯಿಂದ ಹಾರ್ತದೆ. ಯಾತಕ್ಕಾಗಿ? ಕೇವಲ 2 ಹೊತ್ತು ಊಟ ಹಾಗೂ ಯಾವುದೇ ಕಷ್ಟಗಳು, ಯಾವುದೇ ಬಿಸಿಲನ್ನು ಅದು ನೋಡಬಾರ್ದು ಅಂಥೇಳಿ. ಆದರೆ ಕಾಡಿನಲ್ಲಿರ್ತಕ್ಕಂತಹ ಸಿಂಹ, ರಾಜನಾಗಿ ಮೆರೆತಕ್ಕಂತಹ ಸಿಂಹ, ಪ್ರತಿದಿನದ ಹೋರಾಟದ ಬದುಕನ್ನು ಎದುರಿಸ್ತಾ ಇರ್ತದೆ. ಪ್ರತಿದಿನ ಬೇಟೆಯಾಡುವುದು ಹಾಗೂ ಪ್ರತಿದಿನ ಬಿಸಿಲಲ್ಲಿ ಬೇಯುವುದು, ನೂರಾರು ಕಷ್ಟಗಳನ್ನು ಎದುರಿಸ್ತಾ ಇರ್ತದೆ. ಆದರೂ ನಿಮ್ಮ ಆಯ್ಕೆ ಈ ಎರಡರಲ್ಲಿ ಯಾವುದು ಸಿಂಹ ಅಂತ ಬಂದಾಗ ನಮ್ಮ ಎಲ್ಲರ ಆಯ್ಕೆ ಅದು ಕಾಡಿನ ರಾಜನೇ ಆಗಿರ್ತದೆ. ಸೊ ಫೈನಲಿ ಮಾರಲ್ ಆಫ್ ದ ಸ್ಟೋರಿ ಈಸ್, ಬದುಕುವುದಾದರೆ 3 ವರ್ಷ ಹುಲಿಯಾಗಿ ಬದುಕಿ, 100 ವರ್ಷ ಇಲಿಯಾಗಿ ಅಲ್ಲ. ಧನ್ಯವಾದಗಳು.